ಸೊ ಈಗ ಗಮನಿಸ್ತಾ ಇದ್ದೀರಾ ಏನು ಸಂತ್ರಸ್ತೆ ಯುವತಿ ಒಂದು ಕಡೆ ದೂರಿನ ಪ್ರತಿಯನ್ನು ಕೂಡ ಒಂದು ಕಡೆ ಪ್ಲೇ ಆಗ್ತಾ ಇರುವಂಥ ಅಂದರೆ ಕೊಟ್ಟಿರುವಂಥದ್ದು ಯಾವ ರೀತಿಯಾಗಿ ನನಗೆ ಮೋಸ ಆಗಿದೆ, ಏನು ಕತೆ, 1 ವರ್ಷದಲ್ಲಿ ಎಷ್ಟು ಬಾರಿ ನನಗೆ ಅತ್ಯಾಚಾರ ಮಾಡಿದ್ದಾರೆ, ಏನೇನು ಭರವಸೆಗಳನ್ನು ಕೊಟ್ಟಿದ್ರು, ಯಾವ ರೀತಿಯಾಗಿ ಮದುವೆಯನ್ನು ಮಾಡ್ಕೊಳ್ಳೋಣ, ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ, ಅದೆಲ್ಲವೂ ಕೂಡ ಒಂದಿಷ್ಟು ದೂರು ಪ್ರತಿ ಒಂದು ಕಡೆ ಸಿಕ್ಕಿರುವಂಥದ್ದು. ಒಂದು ಕಡೆ DJ ಕಚೇರಿಗೆ ಒಂದಿಷ್ಟು ದೂರು ಕೂಡ ನೀಡಿರುವಂಥ ಸಂತ್ರಸ್ತೆ, ಅದೆಲ್ಲವೂ ಕೂಡ ಒಂದು ಕಡೆ ಈಗ ತನಿಖೆ ಆಗ್ತಾ ಇದೆ ಬಿಡ್ರಿ. ಪೊಲೀಸ್ ಮಹಾನಿರ್ದೇಶಕರು ಒಂದಿಷ್ಟು ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೋ ಬಿಡ್ತಾರೋ ಒಂದು ಕಡೆ ಆಯಿತು ನೋಡಿ. ಈ ರೀತಿಯಾಗಿ ಒಂದಿಷ್ಟು ಪೊಲೀಸ್ ಇಲಾಖೆ ಮೇಲೆ ಒಂದು ನಂಬಿಕೆ ಇರುತ್ತೆ ರೀ. ಯಾವುದೇ ವ್ಯಕ್ತಿ ಆದರೂ ಕೂಡ ಒಂದು ನಂಬಿಕೆ ಇರುತ್ತೆ. ಆ ನಂಬಿಕೆಯನ್ನು ಯಾವುದೇ ವ್ಯಕ್ತಿ ಆದರೂ ಕೂಡ ಅಂದರೆ ಈಗ ಸಮಸ್ಯೆಗಳಾಗಿದೆ ಅಂತ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನೀವು ಬಳಸ್ಕೊಳ್ತೀರಾ ಅಂತಂದರೆ ಹಿಂಗೆ ಎಷ್ಟು ಕೇಸ್ಗಳು ಮಾಡಿರ್ಕಿಲ್ಲ ನೀವು? ಇದೇ ಸಂತ್ರಸ್ತೆ ಜಾಗದಲ್ಲಿ ಅದೆಷ್ಟು ನಿಮ್ಮ ಸರ್ವಿಸ್ನಲ್ಲಿ ಎಷ್ಟು ಕೇಸ್ಗಳಾಗಿರಲಿಕ್ಕಿಲ್ಲ? ಹಾಗಾದರೆ ಅಂದರೆ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದರೆ ಈಗ ಒಂದು ಕೇಸು ಹೊರಗಡೆ ಬಂದಿರಬಹುದು, ಈ ಹಿಂದೆಯೂ ಕೂಡ ನಿಮ್ಮ ಕ್ಯಾರೆಕ್ಟರ್ ಏನು ಅನ್ನೋ ಒಂದು ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ ಇಲ್ಲಿ. ಹೌದಪ್ಪ, ಒಂದು ಭಾಳ ಒಳ್ಳೆಯ ವ್ಯಕ್ತಿ, ಅದ್ಭುತವಾದಂಥ ವ್ಯಕ್ತಿ, ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದ, ತಮ್ಮ ಇಲಾಖೆಯಲ್ಲಿ ತನ್ನದೇ ಆದಂಥ ಒಂದಿಷ್ಟು ಅಂತಂದರೆ ಬಹಳ ಧೀಮಂತ ನಾಯಕ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಇದ್ದಾರೆ. ಆದರೆ ಸುನಿಲ್ ಅವರ ವಿಚಾರ ಅಂತ ಬಂದಾಗ, ಒಬ್ಬ ಇನ್ಸ್ಪೆಕ್ಟರ್ ಅಂತ ವಿಚಾರ ಬಂದಾಗ ಈ ರೀತಿಯ ಆರೋಪಗಳು ಬರ್ತಾ ಇರುವಂಥದ್ದು, ಈ ರೀತಿಯಾಗಿ ಒಂದಿಷ್ಟು ಕಂಪ್ಲೇಂಟ್ಗಳು ಬರ್ತಾ ಇರುವಂಥದ್ದು. ಸೊ ಹಾಗಾಗಿ ಈಗ ವಾಟ್ಸಪ್ನಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ವಾಟ್ಸಪ್ ಪ್ರತಿ ಆಗಿರ್ಬೋದು, ಒಂದು ಕಡೆ ವಾಟ್ಸಪ್ನಲ್ಲಿ ಚಾಟ್ ಮಾಡಿದವರು ಆಗಿರ್ಬೋದು, ಮನೆ ಕೊಡಿಸ್ತೀನಿ, ಬ್ಯೂಟಿ ಪಾರ್ಲರ್ ಕೊಡಿಸ್ತೀನಿ, ಈ ರೀತಿ ಆದಂಥ ಭರವಸೆಗಳನ್ನು ಕೊಡುವಂಥ ವ್ಯಕ್ತಿ ಏನೇನು ಮಾಡಿಕ್ಕಿಲ್ಲ. ಹಾಗಾದರೆ ಅಂದರೆ ಈಗ ಒಂದಿಷ್ಟು ಧೋಕಾ ಆಗಿದೆ, ನನಗೊಂದಿಷ್ಟು ಸಮಸ್ಯೆಗಳಾಗಿದೆ, ಒಂದು ಕಡೆ ನನ್ನ ಕಾಲ್ಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇದೆ ಅಲ್ಲ. ಒಂದು ಸರಿ ಸಂಪೂರ್ಣವಾಗಿ ಒಂದಿಷ್ಟು ಏನು ಬೈಟ್ ಇದೆ, ಆ ಸಂತ್ರಸ್ತೆ ಏನು ಮಾತಾಡಿದ್ದಾರೆ ಅದನ್ನು ಸಂಪೂರ್ಣವಾಗಿ ಒಂದು ಸಾರಿ ಬೈಟ್ ಬಿಟ್ಬಿಡಿ. ನಾನು ಕಂಪ್ಲೇಂಟ್ ಕೊಡೋದಕ್ಕೆ DJ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಇನ್ಸ್ಪೆಕ್ಟರ್ ಸುನೀಲ್ ಅನ್ನೋರು ನನಗೆ ಆಯಿತು, ನಿಮಗೆ ಅಮೌಂಟ್ ಬರೋದಿದೆಯಲ್ಲ, ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತೊಗೊಂಡು ಅಲ್ಲಿ ಒಬ್ಬರು ಪ್ರಕಾಶ್ ಅನ್ನೋರಿಗೆ ವಿಷಯ ತಿಳಿಸ್ತಾರೆ. ಅವರು ಫಸ್ಟ್ ನನಗೂ ಇದಕ್ಕಿಂತ ಮೊದಲು ನನಗೂ ಅವ್ರಿಗೂ ಸ್ವಲ್ಪ ಆಗ್ತಿರ್ಲಿಲ್ಲ, ಪ್ರಕಾಶ್ಗೂ ನನಗೂ. ಪ್ರಕಾಶ್ ಯಾರು? ಅವರು ASC ಸಿಂಗಲ್ ಸ್ಟಾರ್, ಅವ್ರಿಗೂ ನನಗೂ ಆಗ್ತಾ ಇರಲಿಲ್ಲ. ಹಂಗಾಗಿ ನಾನು ಹೇಳಿದೆ, ಸರ್ ನಾನು ಇವ್ರ ಜೊತೆ ಹೋಗೋದಿಲ್ಲ, ಬೇರೆಯವ್ರ ಜೊತೆ ಯಾರಾದ್ರೂ ಅರೇಂಜ್ ಮಾಡಿ ಕಳಿಸಿ ಹೋಗ್ತೀನಿ ಅಂತ. ಸರಿ ಆಯ್ತು, ನಾನು ಹೆಂಗಾದ್ರೂ ಮಾಡಿ ಒಟ್ಟಿನಲ್ಲಿ ನೀನು ಅಮೌಂಟ್ ಬರೋ ರೀತಿಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹಂಗೆ ಪರಿಚಯ ಆಗ್ತಾ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯ್ತು. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು. ಆಮೇಲೆ ಏನ್ ಮಾಡ್ಕೊಂಡಿರೋದು ಏನು ಅಂತ ಎಲ್ಲ ಕೇಳಿದ್ರು. ನಾನು ಹೇಳಿದೆ, ಸರ್ ನಾನು ಒಬ್ರಿಗೆ ಲವ್ ಮಾಡ್ತಾ ಇದ್ದೆ, ತುಂಬಾ ವರ್ಷದಿಂದ ಒಬ್ರಿಗೆ ಲವ್ ಮಾಡ್ತಾ ಇದ್ದೆ. ಅದು ಬ್ರೇಕಪ್ ಆದ್ಮೇಲೆ ನಾನು ಮತ್ತೆ ಮದ್ವೆ ವಿಷಯಕ್ಕೆ ಹೋಗ್ಲಿಲ್ಲ ಅಂತ ಹೇಳಿ, ಮೇಲೆ ನೀವು ಯಾವತ್ತೂ ಇದು ಮಾಡಬಾರ್ದು, ಯಾರ ಕಾಂಟ್ಯಾಕ್ಟ್ ಅಲ್ಲೂ ಇರಬಾರ್ದು ಅಂತ ಹೇಳಿದ್ರು. ಏನು ಗ್ಯಾರಂಟಿ ಅಂತ ಹೇಳಿದ್ಕೆ ಆಯ್ತು ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತೆ, ಇಲ್ಲೇ ಎಲ್ಲಾದ್ರೂ ಒಂದು ನೋಡ್ಕೊಂಡು ಫ್ಲಾಟ್ ಏನಾದ್ರು ತಗೊಂಡಿರೋಣ ಜೊತೆಯಲ್ಲೇ, ಏನು ನೀವು ಇದು ಮಾಡ್ಕೊಳಕ್ ಹೋಗ್ಬೇಡಿ, ಎಲ್ಲೂ ಹೋಗ್ಬೇಡಿ ಅಂತ ಹೇಳಿದ್ರು. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ, ಜೊತೆಲೇ ಇರ್ತೀನಿ, ನನ್ಗೂ ಹೋಗೋದು ಬರೋದಕ್ಕೆಲ್ಲ ದೂರ ಆಗುತ್ತೆ, 8ನೇ ಮೈಲಿಗೆ ಹೋಗ್ಬೇಕು, ನಾನು ಇಲ್ಲೇ ಇರ್ತೀನಲ್ವಾ, ಹಂಗಾಗಿ ಇಲ್ಲೇ ಎಲ್ಲಾದ್ರೂ ಮನೆ ನೋಡು ಅಂತ ಹೇಳಿದ್ರು. 2-3 ಕಡೆ ಎಲ್ಲ ಮನೆಗಳೆಲ್ಲ ನೋಡಿದೆ ನಾನು. ಇದು ಪ್ರೈವೇಸಿ ಇಲ್ಲ, ಅದು ಪ್ರೈವೇಸಿ ಇಲ್ಲ, ಬರೀ ಇದೇ ಸತಾಯಿಸ್ತಾ ಇದ್ರು. ಸರಿ ಅಂತ ಹೇಳ್ಬಿಟ್ಟು ಒಂದು ಪರಿಚಯ ಆಗಿದ್ದು ಒಂದು ತಿಂಗಳಿಗೆ ಏನು ಮಾಡಿದ್ರು, ನಮ್ಮ ವೈಫ್ ಇಲ್ಲ ಊರಿಗೆ ಹೋಗಿದ್ದಾರೆ, ಮನೆಗೆ ಬಂದ್ಬಿಡಿ ಅಂತ ಲೊಕೇಶನ್ ಕಳಿಸಿದ್ರು ನನಗೆ. ಏನೋ ಸಂತ್ರಸ್ತೆ ಕೂಡ ಹೇಳ್ತಾ ಇದ್ರು ಪ್ರೈವೇಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಲ್ಲಿ ಮನೆ ಸಿಗ್ತಾ ಇಲ್ಲ, ಇಲ್ಲಿ ಮನೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಈಗ ಸಾಕಷ್ಟು ಸುದ್ದಿ ಆಗ್ತಾ ಇರುವಂಥದ್ದು. ಇದ್ರ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೋಯಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೋಯಲ್, ಈಗಾಗಲೇ ಗಮನಿಸ್ತಾ ಇದ್ದೀರಾ, ಇನ್ಸ್ಪೆಕ್ಟರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಒಂದಿಷ್ಟು ಪರಿಚಯ ಆಯಿತು, ಯಾವ ವಿಚಾರಕ್ಕೆ ಒಂದಿಷ್ಟು ಪರಿಚಯ ಆಗುತ್ತೆ, ಯಾವ ರೀತಿಯಾಗಿ ಒಂದಿಷ್ಟು ಧೋಕಾ ಆಗಿದೆ ಅಂತ ಜೋಯಲ್ ಇಲ್ಲಿ? ಹೌದು ಸಿರಾಜ್, ಏನು ಈಗ DJ ಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧ ಈ ಒಂದು ಅತ್ಯಾಚಾರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಮದುವೆಯಾಗುವುದಾಗಿ ನಂಬಿಸಿ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿರುವಂತಹ ಗಂಭೀರವಾದಂತಹ ಆರೋಪವನ್ನ ಇದೀಗ ಒಂದು ಸಂತ್ರಸ್ತೆ ಮಾಡ್ತಾ ಇರುವಂತದ್ದು. ಏನು ಕಳೆದ 1 ವರ್ಷದಲ್ಲಿ 3 ಬಾರಿ ಲೈಂಗಿಕವಾಗಿ ತನ್ನನ್ನ ಬಳಸಿಕೊಂಡಿದ್ದಾರೆ ಅಂತ ಸಂತ್ರಸ್ತೆ ಮಹಿಳೆ ಈಗ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇರುವಂತದ್ದು. ಈ ಸಂಬಂಧ ಇದೀಗ ಈ ಒಂದು ಮಹಿಳೆ ಏನಿದ್ದಾರೆ, ಇವರು ಪೊಲೀಸ್ ಮಹಾನಿರ್ದೇಶಕರ ಮೊರೆ ಕೂಡ ಹೋಗಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣವನ್ನು ಗಮನಿಸುವುದಾದ್ರೆ ಇನ್ಸ್ಪೆಕ್ಟರ್ ಸುನೀಲ್ ಈ ಒಂದು ಅಲ್ಪಸಂಖ್ಯಾತ
ಸಮುದಾಯಕ್ಕೆ ಸೇರಿದಂತಹ ಮಹಿಳೆ ಏನಿದ್ದಾರೆ ಇವರ ಮೇಲೆ ಅತ್ಯಾಚಾರವನ್ನ ಮಾಡಿರ್ತಾರೆ ಅನ್ನುವಂತ ಆರೋಪವನ್ನ ಈಗಾಗಲೇ ಆ ಮಹಿಳೆ ಮಾಡ್ತಾ ಇರುವಂತದ್ದು. ಈಗಾಗಲೇ ಬೆಂಗಳೂರಿನ ಡಿಜೆಹಳ್ಳಿ ಠಾಣೆಯ ಏನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತಹ ಸುನೀಲ್ ಏನಿದ್ದಾರೆ, ಇವರು ತನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಕಳೆದ ಒಂದು ವರ್ಷದಲ್ಲಿ 3 ಬಾರಿ ತನ್ನನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ತನ್ನ ಒಂದಷ್ಟು ಖಾಸಗಿ ಫೋಟೋ ಇರ್ಬೋದು, ಹಾಗೇನೆ ವಿಡಿಯೋಗಳು ಇರ್ಬೋದು, ಇವೆಲ್ಲವನ್ನು ಇಟ್ಕೊಂಡು ಒಂದಷ್ಟು ಬ್ಲಾಕ್ ಮೇಲ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ತನ್ನನ್ನ ಕೊಲೆ ಮಾಡುವುದಾಗಿ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತ ಈಗಾಗಲೇ ಈ ಒಂದು ಸಂತ್ರಸ್ತೆ ಮಹಿಳೆ ಏನಿದ್ದಾರೆ ಇವರು ಪೊಲೀಸ್ ಮಹಾನಿರ್ದೇಶಕರ ಮೊರೆಯನ್ನ ಹೋಗಿರುವಂತದ್ದು. ಹಾಗೇನೆ ಈ ಒಂದು ಡಿಜೆಹಳ್ಳಿಯ ಪೊಲೀಸ್ ಇನ್ಸ್ಪೆಕ್ಟರ್ ಸುನೀಲ್ ಏನಿದ್ದಾರೆ ಇವರು ಏನು ಕೇವಲ ಮದುವೆ ಆಗುವುದಾಗಿ ಮಾತ್ರ ಅಲ್ಲ, ಮನೆ ಕೊಡಿಸ್ತೀನಿ, ಆಮೇಲೆ ಬ್ಯೂಟಿ ಪಾರ್ಲರ್ ಕೊಡಿಸ್ತೀನಿ ಅಂತ ಹೇಳಿ ಒಂದಷ್ಟು ಆಮಿಷವನ್ನ ಒಡ್ಡಿರ್ತಾರೆ. ಒಟ್ಟಾರೆಯಾಗಿ ತಮ್ಮ ಮನೆಗೆ ಕರೆಸ್ಕೊಂಡು ಹಾಗೇನೆ ಹೋಟೆಲ್ಗೆ ಕರೆಸ್ಕೊಂಡು ಏನು ಪ್ರತಿ ಬಾರಿಯೂ ಕೂಡ ಅಂದ್ರೆ ತನ್ನ ಮೇಲೆ ಏನು ಅತ್ಯಾಚಾರವನ್ನು ಎಸಗಿರ್ತಾರೆ. ಹಾಗೇನೆ ಪ್ರತಿ ಬಾರಿ ಕೂಡ ವಿಡಿಯೋ ಕಾಲ್ ಮಾಡು ಅಂತ ಒಂದಷ್ಟು ಪೀಡಿಸ್ತಿರ್ತಾರೆ. ಹಾಗೇನೆ ಒಂದಷ್ಟು ಖಾಸಗಿ ಫೋಟೋಗಳನ್ನ ಇಟ್ಟುಕೊಂಡು ಈ ವಿಚಾರವನ್ನ ಯಾರಿಗಾದ್ರೂ ಹೇಳುವಂತಹ ಪ್ರಯತ್ನವನ್ನೇನಾದ್ರೂ ಮಾಡಿದ್ರೆ ತನ್ನನ್ನ ಕೊಲೆ ಮಾಡ್ತೀನಿ ಅನ್ನುವಂತಹ ಒಂದಷ್ಟು ಬೆದರಿಕೆಯನ್ನ ಪೊಲೀಸಪ್ಪ ಹಾಕಿದ್ದ ಅನ್ನುವಂತಹ ಒಂದು ವಿಚಾರವನ್ನ ಈಗಾಗಲೇ ಈ ಒಂದು ಸಂತ್ರಸ್ತ ಮಹಿಳೆ ಮಾಡ್ತಾ ಇರುವಂತದ್ದು. ಇನ್ನು ಇನ್ಸ್ಪೆಕ್ಟರ್ ಸುನೀಲ್ ಹಾಗೇನೆ ಸಂತ್ರಸ್ತೆ ನಡುವಿನ ಒಂದಷ್ಟು ವಾಟ್ಸಪ್ ಚಾಟಿಂಗ್ ಕೂಡ ಈಗಾಗಲೇ ಬಯಲಿಗೆ ಬಂದಿರುವಂತದ್ದು. ಸಿರಾಜ್, ಇದರಲ್ಲಿ ಇಬ್ಬರು ಕೂಡ ಅನ್ಯೋನ್ಯವಾಗಿ ಏನು ಒಂದಷ್ಟು ಏನು ಯುವಕ ಯುವತಿಯರು ಏನ್ ಚಾಟಿಂಗ್ ಮಾಡ್ತಾರೆ, ಪರಸ್ಪರವಾಗಿ ಏನು ಸಂಭಾಷಣೆಯಲ್ಲಿ ತೊಡಗ್ತಾರೆ, ಚಿನ್ನ ಮುದ್ದು ಅಂತ, ಅದೇ ರೀತಿಯಾದಂತಹ ಒಂದಷ್ಟು ಚಾಟಿಂಗ್ ನಲ್ಲಿ ಇವರು ಕೂಡ ತೊಡಗಿದ್ರು. ಅಲ್ಲದೆ ಒಂದಷ್ಟು ವಿಡಿಯೋ ಕಾಲ್ ಹಾಗೇನೆ ವಾಯ್ಸ್ ಕಾಲ್ ಕೂಡ ಮಾಡಿರ್ತಾರೆ. ಹಾಗೇನೆ ಈ ಒಂದು ಪ್ರಕರಣ ನಿಜಕ್ಕೂ ಅಂತಂದ್ರೆ ಇಷ್ಟೊಂದು ಗಂಭೀರವಾಗೋಕೆ ಹಾಗೇನೆ ಈ ಒಂದು ಸ್ನೇಹ ಬೆಳೆಯೋಕೆ ಮುಖ್ಯವಾದಂತಹ ಕಾರಣ ಅಂತಂದ್ರೆ ಈಗಾಗಲೇ ಏನು ಸಂತ್ರಸ್ತ ಮಹಿಳೆ ಏನಿದ್ದಾಳೆ ಇವರು ಮೊದಲ ಬಾರಿಗೆ ಏನು ಡಿಜೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡೋಕೆ ಹೋಗಿರ್ತಾರೆ. ತನಗೆ ಹಣದ ವಿಚಾರದಲ್ಲಿ ಒಂದಷ್ಟು ಮೋಸ ಆಗಿದೆ ಅನ್ನುವಂತ ವಿಚಾರಕ್ಕೆ ಏನು ಪರಿಚಿತರಿಗೆ ನಂಬಿ ಹಣವನ್ನ ಕೊಟ್ಟಿರ್ತಾರೆ. ಸೊ ಅವರಿಂದ ಒಂದಷ್ಟು ಮೋಸ ಆಗಿರುತ್ತೆ. ಆ ಮೋಸಕ್ಕಾಗಿ ಏನು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದಂತಹ ಈ ಒಂದು ಯುವತಿ ಈಗಾಗಲೇ ಈಗ ಒಂದು ಪ್ರೀತಿಯ ಬಲೆಗೆ ಅಥವಾ ಪ್ರೀತಿಯ ಮೋಸಕ್ಕೆ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಸಿರಾಜ್, ಓಕೆ, ಥ್ಯಾಂಕ್ ಯು ಜೋಯಲ್ ಹೆಚ್ಚಿನ ಮಾಹಿತಿಗಾಗಿ. ಈಗ ಗಮನಿಸ್ತಾ ಇದ್ದೀವಿ ಹಣದ ಮೋಸದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಯುವತಿ ಒಂದು ಕಡೆ ಸಂತ್ರಸ್ತೆ ಪೊಲೀಸ್ ಮೆಟ್ಲನ್ನು ಹತ್ತಾರೆ, ಪೊಲೀಸ್ ಮೆಟ್ಲನ್ನು ಹತ್ತದಂಥ ಸಂದರ್ಭದಲ್ಲಿ ಅಲ್ಲಿ ನ್ಯಾಯ ಬೇಕು ಅಂತ ಹೋದಂಥ ಮಹಿಳೆ ಒಂದು ಕಡೆ ಸಂತ್ರಸ್ತೆ, ನಮಗೆ ನ್ಯಾಯ ಸಿಗಬೇಕಾಗಿತ್ತು, ಆದರೆ ಇಲ್ಲಿ ಬೇರೆನೇ ಲೆಕ್ಕಾಚಾರ ಆಗಿ ಬೆಳೆದುಕೊಂಡ್ಬಿಡುತ್ತೆ. ನನಗೆ ಈ ರೀತಿಯಾಗಿ ಒಂದು ಕಡೆ ಪರಿಚಯ ಆಗುತ್ತೆ, ಇನ್ಸ್ಪೆಕ್ಟರ್ ಒಂದು ಕಡೆ ಪರಿಚಯ ಆಗುತ್ತೆ, ಪರಿಚಯ ಆದಂಥ ಸಂದರ್ಭದಲ್ಲಿ ಬೆಳೆದಿರುವಂಥ ಒಂದಿಷ್ಟು ಮಾತುಗಳಾಗಿರ್ಬೋದು, ಅವರು ಆಡಿದಂಥ ಒಂದಿಷ್ಟು ಚಾಟ್ಗಳಾಗಿರ್ಬೋದು, ಅಂದರೆ ಸ್ನೇಹ ಪ್ರೀತಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಭಾಳಷ್ಟು ಪೇಚಿಗೆ ಸಿಲ್ಕಾಕೊಂಡ್ಬಿಟ್ಟಿರುವಂಥದ್ದು ಇನ್ಸ್ಪೆಕ್ಟರ್ ಸುನೀಲ್ ಅವರು. ಯಾಕಾದರೂ ಇದನ್ನು ಮಾಡೋಕ್ಕೆ ಹೋಗ್ಬಿಟ್ಟು ಎಲ್ಲಿಯೇ ಪೇಚಿಗೆ ಸಿಲ್ಕಾಕೊಂಡ್ಬಿಟ್ಟೆ, ಒಂದು ಕಡೆ ಮಾಡಲಿಕ್ಕೆ ಹೋಗಬಾರ್ದಾಗಿತ್ತಾ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಇದ್ದಾರೆ. ನೋಡಿ, ಮೊದಲು ಅನುಭವಿಸಬೇಕು, ಅನುಭವಿಸಿದ ನಂತರ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಇದೀಗ ಇನ್ಸ್ಪೆಕ್ಟರ್ ಅವ್ರನ್ನ ನೋಡಿ ಉದಾಹರಣೆ ಆಗುತ್ತೆ. ಯಾಕಂದರೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಗನ್ನೇ ನಾವು ನಂಬುತ್ತೀವಿ, ಒಂದಿಷ್ಟು ಗೌರವವನ್ನು ಕೊಡ್ತೀವಿ. ಎಂತೆಂಥ ಪೊಲೀಸ್ ಇಲಾಖೆ ಅಧಿಕಾರಿಗಳಿದ್ದಾರೆ, ಎಂಥ ದಕ್ಷ ಅಧಿಕಾರಿಗಳಿದ್ದಾರೆ, ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಅನಿಸುತ್ತೆ. ಆದರೆ ಅವರ ರೂಪ ನೋಡಿದಂಥ ಸಂದರ್ಭದಲ್ಲಿ, ಅವರ ಕಾರ್ಯ ನೋಡಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನಮಗೆ ಶ್ಲಾಘನೆ ಅನಿಸುತ್ತೆ. ಆದರೆ ಕೆಲವೊಂದಿಷ್ಟು ಇನ್ಸ್ಪೆಕ್ಟರ್ಗಳು ಆದರೆ ಎಲ್ಲವೂ ಕೂಡ ನೋಡಿದಾಗ ದೂರು ಕೊಟ್ಟಂಥ ಯುವತಿ, ಒಂದಿಷ್ಟು ನಮಗೆ ನ್ಯಾಯ ಸಿಗಬೇಕು ಅಂತ ಬಂದಂಥ ಯುವತಿ ಇದೀಗ ಪೇಚಿಗೆ ಸಿಲ್ಕಾಕೊಂಡ್ಬಿಟ್ಟು, ನೋಡಿ ನನಗೆ ಇಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ, ನಾನು ಅವ್ರನ್ನ ನಂಬಿ ಒಂದಿಷ್ಟು ಪೊಲೀಸ್ ಠಾಣೆಗೆ ಹೋಗಿದ್ದೆ, ಪೊಲೀಸ್ ಠಾಣೆಗೆ ಹೋದಂಥ ಸಂದರ್ಭದಲ್ಲಿ ಅಂದರೆ ತಮ್ಮ ಪರಿಚಯದಿಂದ ಒಂದಿಷ್ಟು ಏನು ಹಣದ ವ್ಯವಹಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಹಣದಲ್ಲಿ ನನಗೆ ಮೋಸ ಆಗಿದೆ, ಆ ಹಣವನ್ನು ರಿಕವರಿ ಮಾಡಿಕೊಡಿ ಅಂತ ಪೊಲೀಸ್ ಠಾಣೆಗೆ ಹೋದರೆ ಪೊಲೀಸ್ ಠಾಣೆಯಲ್ಲಿರುವಂಥ ಇನ್ಸ್ಪೆಕ್ಟ್ರು ಒಂದಿಷ್ಟು ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು, ಅದಾದ ನಂತರ ಒಂದಿಷ್ಟು ಲವ್ವಿ ಡವ್ವಿ ವಾಟ್ಸಪ್ ಚಾಟ್ ಮಾಡಿಕೊಂಡು ಒಂದು ವರ್ಷದಲ್ಲಿ 3 ಬಾರಿ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ನಿನಗೆ ನಾನು ರಿಜಿಸ್ಟರ್ ಮದುವೆ ಆಗ್ತೀನಿ, ಇಬ್ಬರೂ ಕೂಡ ಮದುವೆ ಮಾಡ್ಕೊಳ್ಳೋಣ, ಇಬ್ಬರೂ ಮದುವೆ ಆಗಿ ಒಂದಿಷ್ಟು ಒಳ್ಳೆ ಸಂಸಾರ ಮಾಡೋಣ, ಮನೆ ಕೂಡಿಸ್ಕೊಡ್ತೀನಿ, ಬ್ಯೂಟಿ ಪಾರ್ಲರ್ ಓಪನ್ ಮಾಡಿಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟು, ಅದಾದ ನಂತರ ತಮ್ಮ ಖಾಸಗಿ ಫೋಟೋಗಳನ್ನು ಇಟ್ಕೊಂಡು, ತಮ್ಮ ಚಾಟ್ಗಳನ್ನು ಇಟ್ಕೊಂಡು, ಅದಾದ ನಂತರ ಒಂದಿಷ್ಟು ಬೆಳವಣಿಗೆ ಏನಾಗಿದೆ ಇದೆಲ್ಲವೂ ಕೂಡ ನೀನೇನಾದರೂ ಹೊರಗಡೆ ಹೇಳಿಬಿಟ್ರೆ ನಿನ್ನನ್ನು ಕೊಲೆ ಮಾಡಿಬಿಡ್ತೀನಿ, ನಿನ್ನ ಬೆದರಿಸಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ,
ನಿಜವಾಗ್ಲೂ ಕೂಡ ಸಮಾಜ ಎಲ್ಲಿ ಸಾಗ್ತಾ ಇದೆ ಸ್ವಾಮಿ? ಪೊಲೀಸ್ ಅಪ್ಪನ ಲವ್ವಿ ಡವ್ವಿ. ನಿಜವಾಗ್ಲೂ ಈಗ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನು ಮಾಡಬೇಕು. ನೋಡಿ, ಪೊಲೀಸ್ ಇಲಾಖೆಯಲ್ಲಿ ಆಗಿರುವಂಥ ಘಟನೆಯನ್ನು ಖುದ್ದು ಪೊಲೀಸ್ ಇಲಾಖೆನೇ ಒಂದಿಷ್ಟು ತನಿಖೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಎಲ್ಲವೂ ಕೂಡ ಇದೀಗ ದೂರು ದಾಖಲಿಸಿಕೊಂಡಿರುವಂಥ ಮಹಾನಿರ್ದೇಶಕರು ತನಿಖೆ ಮಾಡಿದ ನಂತರ ಎಲ್ಲ ಬಟಾಬಯಲು ಆಗಲಿದೆ.